ಹಲೋ, ನನ್ನ ಎಲ್ಲ ಶಿಕ್ಷಕ ಬಾಂಧವರಿಗೆ ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೆ ನಮಸ್ಕಾರಗಳು. ಇಂದು ನಾವು ಯಾವುದೇ ಫೋಟೋ ಅಥವಾ ಡಾಕ್ಯುಮೆಂಟನ್ನು ಕೇವಲ ಒಂದೇ ನಿಮಿಷದಲ್ಲಿ ತಮಗೆ ಬೇಕಾದ ಸೈಜಿಗೆ ಹೇಗೆ ಪರಿವರ್ತಿಸುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡಲಾಗುತ್ತದೆ. ತಾವೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ. ಮೊದಲಿಗೆ ತಾವೆಲ್ಲರೂ ತಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಇದರಲ್ಲಿ ನೀವು ಆನ್ಲೈನ್ ಫೋಟೋ ಎಡಿಟರ್ ಎಂದು ಟೈಪ್ ಮಾಡಿ. ಆನ್ಲೈನ್ ಫೋಟೋ ಎಡಿಟರ್ ಟೈಪ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ಬರುವ ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಫೋಟೋ ಎಡಿಟರ್ ಇಲ್ಲಿ ಬರುವ ಫೈಲ್ಸ್, ಬೇಸಿಕ್ಸ್, ಡ್ರಾ, ಫಿಲ್ಟರ್, ಎಫೆಕ್ಟ್ಸ್, ಇದರಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಇದರಲ್ಲಿ ಓಪನ್, ಈ ರೀತಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅದರ ಮೇಲೆ ಓಪನ್ ಎನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಈ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟೆಲ್ಲ ನಮ್ಮ ಗ್ಯಾಲರಿಯಲ್ಲಿರೋ ಎಲ್ಲ ಫೋಟೋಸ್ ಎಲ್ಲ ರೀತಿ ಓಪನ್ ಆಗಿಬಿಡುತ್ತೆ. ಅದರಲ್ಲಿ ಮೊದಲೇ ಯಾವುದೋ ಒಂದು ಫೈಲನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಕೀಪ್ ಒರಿಜಿನಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ, ಆ ಫೈಲ್ ಬಂದುಬಿಡ್ತು. ಇವಾಗ ಇದು ಯಾವುದೇ ರೀತಿ ಫೈಲ್ ಇದೆ, ಇದನ್ನು ನಾವು KBಗೆ ಹೇಗೆ ಕನ್ವರ್ಟ್ ಮಾಡುವುದು, ಹೇಗೆ ಕ್ರಾಪ್ ಮಾಡಬೇಕಂತ ಇದರಲ್ಲಿ ತಿಳಿಸಲುತ್ತೆ. ಇದರಲ್ಲಿರುವ ಬೇಸಿಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಕ್ರಾಪ್ ಅದ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೀಲಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ನಮಗೆ ಎಷ್ಟು ಬೇಕು, ಯಾವ ರೀತಿ ಬೇಕು ಸ್ವಲ್ಪ ಮ್ಯಾಗ್ ಸ್ಕ್ರಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಫೈಲ್ ನಮಗೆ ಬೇಕಾಗಿದೆ. ನೀಟಾಗಿ ನೋಡ್ಕೊಳ್ಬೇಕು, ಸೈಜ್ ಅಡ್ಜಸ್ಟ್ ಮಾಡ್ಕೊಳ್ಬೇಕು, ಅಪ್ಲೈ ಮಾಡಿಬಿಡ್ಬೇಕು. ಇವಾಗ ನೋಡಿ, ಈ ರೀತಿ ಆಗಿಬಿಟ್ಟು ಇದು ನಮಗೆ KB ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ರೀಸೈಜ್ ಮೇಲೆ ಹೋಗಬೇಕು. ನಮಗೆ ಯಾವ ಸೈಜ್ ಬೇಕು, 800 ಆಟೋಮೆಟಿಕ್ಕಾಗಿ ಇಲ್ಲಿ ಕನ್ವರ್ಟ್ ಆಗಿರುತ್ತೆ. ಇಲ್ಲಿ ಅಪ್ಲೈ ಮಾಡಬೇಕು. ಹಾಗೆ ಇದನ್ನು ನೋಡಿ ಫೈಲ್ ಮೇಲೆ ಹೋಗಿ ಸೇವ್ ಇಮೇಜ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಫೈಲ್ಗೆ ನೀವು ಏನಾದರೂ ಒಂದು ನೇಮ್ ಕೊಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು KKK ಅಂತ ಕೊಡ್ತಾಯಿದ್ದೀನಿ. ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ಇಲ್ಲಿ KB ಕನ್ವರ್ಟ್ ಆಗ್ತಾಯಿದೆ. ಇಲ್ಲಿ ನೋಡಿ, 190 KB. ನಮಗೆ ಕಡಿಮೆ ಬೇಕಾಯ್ತಂದ್ರೆ ಇದಿರೋದು ಹಿಂದಕ್ಕೆ ಮಾಡ್ಕೊಳ್ಬೇಕು. ಈ ರೀತಿ ಇಲ್ಲಿ ನೋಡಿ, 100 KB ಬೇಕು, ಇದು ಇಲ್ಲಿ 200 ಬೇಕು. ಈ ಕಡೆಲ್ಲ ಈ ರೀತಿ ಇದು ಸರ್ಚ್ಕೊಳ್ಬೇಕಷ್ಟು. ಕ್ವಾಲಿಟಿ ಈ ರೀತಿ ಬರ್ತಾಯಿದೆ. ಇಲ್ಲಿ ನೋಡಿ, 100 KB ಬೇಕು ನನಗೆ. ಇವಾಗ 95 KB ಮಾಡ್ಕೊಂಡು ಇಲ್ಲಿ ಸೇವ್ ಇಮೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ KK ಡೌನ್ಲೋಡ್ ಮಾಡಿದ ತಕ್ಷಣ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ ಫೈಲ್. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ